ಬೆಂಗಳೂರಿನಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಬೆಂಗಳೂರಿನ ಬಹುತೇಕ ರಸ್ತೆಗಳು ಜಲಾವೃತವಾಗಿರುವಂಥದ್ದು, ಅಂಡರ್ ಪಾಸ್ಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಾನೀಗ ಓಕಳಿಪುರಂ ಅಂಡರ್ ಪಾಸ್ನ ಬಳಿ ಇದ್ದೇನೆ. ನೀವಿಲ್ಲಿ ಗಮನಿಸ್ತಾ ಇರಬಹುದು ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು. ಅಂದರೆ ಬಸ್ ಚಾಲಕರಿಗೂ ಕೂಡ ಇಲ್ಲಿ ಅಂಡರ್ ಪಾಸನ್ನು ಪಾಸ್ ಮಾಡುವಂಥದ್ದು ಸಾಕಷ್ಟು ಕಷ್ಟ ಆಗ್ತಾ ಇದೆ. ಸಾಕಷ್ಟು ಗಾಡಿಗಳು ಕೂಡ ಕೆಟ್ಟು ನಿಂತಿದೆ. ಇನ್ನೊಂದು ಕಡೆಯಲ್ಲಿ ಕಾರ್ ಚಾಲಕರಾಗಿರ್ಬೋದು ಹಾಗೆ ಬೈಕ್ ಸವಾರರಾಗಿರ್ಬೋದು ನಿಜಕ್ಕೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸುಮಾರು 2.5 ಅಡಿಯಷ್ಟು ನೀರು ಈ ಒಂದು ಅಂಡರ್ ಪಾಸ್ನಲ್ಲಿ ನಿಂತಿರುವಂಥದ್ದು. ಬೆಂಗಳೂರಿನಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ಅಂಡರ್ ಪಾಸ್ನಲ್ಲಿ ಯಾವಾಗಲೂ ಕೂಡ ನೀರು ನಿಲ್ಲುತ್ತೆ. ಆದರೆ ಅಧಿಕಾರಿಗಳು ಅದನ್ನು ಸರಿಯಾದ ರೀತಿಯಲ್ಲಿ ಆ ನೀರು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾತ್ರ ಯಾವತ್ತೂ ಕೂಡ ಮಾಡಿಕೊಟ್ಟಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಕೂಡ ಈ ಒಂದು ಸಮಸ್ಯೆ ಏನಿದೆ ಅದು ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಆಂಬ್ಯುಲೆನ್ಸ್ ಏನಿದೆ ಅದು ಕೂಡ ಇಲ್ಲಿ ಕೆಟ್ಟು ನಿಂತಿದೆ. ನೀವಿಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಅದನ್ನು ತೋರಿಸ್ತಾ ಹೋಗ್ತಾರೆ. ನೀವಿಲ್ಲಿ ಗಮನಿಸಬಹುದು ಒಂದು ಆಂಬ್ಯುಲೆನ್ಸ್ ಏನಿದೆ ಅದು ಕೂಡ ಕೆಟ್ಟು ನಿಂತಿರುವಂಥದ್ದು. ಆ ಒಂದು ಆಂಬ್ಯುಲೆನ್ಸ್ ಏನಿತ್ತು ಸುಮಾರು 4 ಗಂಟೆ ಸುಮಾರಿಗೆ ಈ ಒಂದು ಓಕ್ಲಿಪುರಂ ಅಂಡರ್ ಪಾಸ್ನ ಬಳಿಯಲ್ಲಿ ಬಂದಿತ್ತು. ಆ ಸಂದರ್ಭದಲ್ಲಿ ನೀರು ಅತಿಯಾದಂಥ ನೀರಿದ್ದರಿಂದಾಗಿ ಆ ಒಂದು ಓಮಿನಿ ವಾಹನ ಏನಿದೆ ಅದು ಕೆಟ್ಟು ನಿಂತಿರುವುದನ್ನು ಕೂಡ ನೀವು ಗಮನಿಸಬಹುದು. ಅದೇ ರೀತಿಯಲ್ಲಿ ಮುಂಭಾಗದಲ್ಲಿ ಒಂದು ಆಟೋ ಕೂಡ ಕೆಟ್ಟು ನಿಂತಿದೆ. ಈ ರೀತಿಯ ಸಮಸ್ಯೆ ಏನಿದೆ ಇದು ಯಾವಾಗಲೂ ಕೂಡ ಆಗ್ತಾ ಇರುತ್ತೆ. ಆದರೆ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ಳೋದಿಲ್ಲ. ಇಷ್ಟೊಂದು ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ, ಅಂಡರ್ ಪಾಸ್ ಎಲ್ಲವೂ ಕೂಡ ಜಲಾವೃತವಾಗ್ತಾ ಇರುವಂಥದ್ದು. ಆದರೂ ಕೂಡ ಇಲ್ಲಿ ಯಾವುದೇ ಅಧಿಕಾರಿಗಳು ಕೂಡ ಕಾಣ ಸಿಗ್ತಾ ಇಲ್ಲ. ಇದೇ ಪ್ರಮಾಣದಲ್ಲಿ ಮಳೆ ಏನಾದರೂ ಮುಂದುವರಿತು ಅಂತ ಹೇಳಿದ್ರೆ ಬೆಳಗಿನ ಸುಮಾರಿಗೆ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ವಾಹನ ಸವಾರರು ಕೂಡ ಎದುರಿಸಬೇಕಾಗುತ್ತೆ. ಅಂದರೆ ಈ ಒಂದು ಪ್ರಮಾಣದಲ್ಲಿ ಮಳೆ ಬರ್ತಾ ಇರೋದ್ರಿಂದಾಗಿ BBMP ಅಧಿಕಾರಿಗಳು ಕೂಡ ವೇಗವಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ನೀರನ್ನು ತೆರವುಗೊಳಿಸಲಿಕ್ಕೂ ಕೂಡ ಇಲ್ಲಿ ಪ್ರಮುಖವಾದಂಥ ಒಂದಿಷ್ಟು ಕೆಲಸಗಳನ್ನ ಅವರು ಮಾಡಲಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬೆಳಗಿನ ಹೊತ್ತಿಗೆ ಸಾಕಷ್ಟು ಸಮಸ್ಯೆಯನ್ನು ಜನಸಾಮಾನ್ಯರು ಎದುರಿಸಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.